ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 27/12/2024. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುವನ. ಮಧುರ ಮಕ್ಕಳೇ, ಮಾಯೆಯು ಬಹಳ ಬಲಶಾಲಿಯಾಗಿದೆ. ಇದರಿಂದ ಎಚ್ಚರವಾಗಿರಬೇಕು. ಎಂದೂ ಸಹ ಈ ವಿಚಾರ ಬರಬಾರ್ದು, ನಾವು ಬ್ರಹ್ಮಾರವರನ್ನು ಒಪ್ಪುವುದಿಲ್ಲ, ನನಗೆ ಡೈರೆಕ್ಟ್ ಶಿವತಂದೆಯೊಂದಿಗೆ ಸಂಬಂಧವಿದೆ. ಪ್ರಶ್ನೆ: ಯಾವ ಮಕ್ಕಳ ಪ್ರತಿ ಎಲ್ಲರಿಗೂ ಸ್ವತಃ ಪ್ರೀತಿ ಉಂಟಾಗುತ್ತದೆ? ಉತ್ತರ: ಯಾರು ಮೊದಲು ಪ್ರತಿಯೊಂದು ಮಾತನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ನಂತರ ಅನ್ಯರಿಗೆ ಹೇಳುವರೋ ಅವರ ಮೇಲೆ ಸ್ವತಃವಾಗಿ ಎಲ್ಲರ ಪ್ರೀತಿ ಇರುತ್ತದೆ. ಜ್ಞಾನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿ ನಂತರ ಅನೇಕರ ಸೇವೆ ಮಾಡಬೇಕು, ಆಗ ಎಲ್ಲರ ಪ್ರೀತಿಯೂ ಸಿಗುತ್ತದೆ. ಒಂದು ವೇಳೆ ತಾವು ಮಾಡದೆ ಕೇವಲ ಅನ್ಯರಿಗೆ ಹೇಳುತ್ತೀರೆಂದರೆ ಅಂಥವರನ್ನು ಯಾರು ಒಪ್ಪುತ್ತಾರೆ? ಅವರು ಪಂಡಿತರಂತೆ ಇರುತ್ತಾರೆ. ಓಂ ಶಾಂತಿ. ತಂದೆಯು ಮಕ್ಕಳನ್ನು ಕೇಳುತ್ತಾರೆ ಅಥವಾ ಪರಮಾತ್ಮನು ಆತ್ಮಗಳೊಂದಿಗೆ ಕೇಳುತ್ತಾರೆ. ನೀವು ಇದನ್ನು ಕೇಳಿದ್ದೀರಿ, ನಾವು ಪರಂಪಿತ ಪರಮಾತ್ಮನ ಸಮೀಪ ಕುಳಿತಿದ್ದೇವೆ, ತಂದೆಗೆ ತನ್ನ ರಥವಿಲ್ಲ. ಇದಂತೂ ನಿಶ್ಚಯವಿದೆ ಅಲ್ಲವೇ? ಈ ಭ್ರುಕುಟಿಯ ಮಧ್ಯದಲ್ಲಿ ತಂದೆಯ ನಿವಾಸ ಸ್ಥಾನವಾಗಿದೆ. ತಂದೆಯು ಸ್ವಯಂ ಹೇಳುತ್ತಾರೆ, ನಾನು ಇವರ ಭ್ರುಕುಟಿಯ ಮಧ್ಯದಲ್ಲಿ ಕುಳಿತುಕೊಳ್ಳುತ್ತೇನೆ, ಇವರ ಶರೀರವನ್ನು ಲೋನ್ ತೆಗೆದುಕೊಳ್ಳುತ್ತೇನೆ. ಆತ್ಮವು ಭ್ರುಕುಟಿಯ ಮಧ್ಯದಲ್ಲಿ ಕುಳಿತುಕೊಳ್ಳುತ್ತದೆ ಎಂದರೆ ತಂದೆಯೂ ಸಹ ಇಲ್ಲೇ ಬಂದು ಕುಳಿತುಕೊಳ್ಳುತ್ತಾರೆ. ಬ್ರಹ್ಮನು ಸಹ ಇದ್ದಾರೆ ಅಂದಾಗ ಶಿವತಂದೆಯೂ ಇದ್ದಾರೆ. ಒಂದು ವೇಳೆ ಈ ಬ್ರಹ್ಮನಿಲ್ಲದಿದ್ದರೆ ಶಿವತಂದೆಯೂ ಇರುವುದಿಲ್ಲ. ಒಂದು ವೇಳೆ ಯಾರಾದರೂ ನಾವು ಶಿವತಂದೆಯನ್ನೇ ನೆನಪು ಮಾಡುತ್ತೇವೆ, ಬ್ರಹ್ಮನಲ್ಲ ಎಂದು ಹೇಳುವುದಾದರೆ ಶಿವತಂದೆಯು ಬ್ರಹ್ಮನಿಲ್ಲದೆ ಹೇಗೆ ಮಾತನಾಡುತ್ತಾರೆ? ಮೇಲಂತೂ ಸದಾ ಶಿವತಂದೆಯ ನೆನಪು ಮಾಡಿ ಇರಬಹುದು. ಈಗ ನೀವು ಮಕ್ಕಳಿಗೆ ತಿಳಿದಿದೆ, ಈ ಸಮಯದಲ್ಲಿ ನಾವು ತಂದೆಯ ಬಳಿ ಕುಳಿತಿದ್ದೇವೆ. ತಂದೆ ಮೇಲೆ ಕುಳಿತಿದ್ದಾರೆಂದಲ್ಲ, ಹೇಗೆ ಭಕ್ತಿ ಮಾರ್ಗದಲ್ಲಿ ಶಿವತಂದೆ ಮೇಲಿದ್ದಾರೆ, ಅವರ ಪ್ರತಿಮೆಗೆ ಇಲ್ಲಿ ಪೂಜಿಸಲಾಗುತ್ತದೆ ಎಂದು ಹೇಳುತ್ತಿದ್ದೀರಿ. ಇವು ಬಹಳ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ. ನೀವು ತಿಳಿದುಕೊಂಡಿದ್ದೀರಿ, ತಂದೆಯು ಜ್ಞಾನಸಾಗರ, ಜ್ಞಾನಪೂರ್ಣರಾಗಿದ್ದಾರೆ. ಅಂದ ಮೇಲೆ ಜ್ಞಾನವನ್ನು ಎಲ್ಲಿಂದ ತಿಳಿಸುತ್ತಾರೆ? ಬ್ರಹ್ಮಾರವರ ತನುವಿನಿಂದ ತಿಳಿಸುತ್ತಾರೆ. ನಾವು ಬ್ರಹ್ಮನನ್ನು ಒಪ್ಪುವುದಿಲ್ಲವೆಂದು ಕೆಲವರು ಹೇಳುತ್ತಾರೆ, ಆದರೆ ನಾನು ಇವರ ಮೂಲಕವೇ ಹೇಳುತ್ತೇನೆ, ನನ್ನನ್ನು ನೆನಪು ಮಾಡಿ ಎಂದು ಶಿವತಂದೆಯು ತಿಳಿಸುತ್ತಾರೆ. ಇದು ತಿಳುವಳಿಕೆ ಮಾತಾಗಿದೆಯಲ್ಲವೇ? ಈ ಬ್ರಹ್ಮಾರವರು ಸಹ ಶಿವತಂದೆ ನೆನಪು ಮಾಡಿ ಎಂದೇ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ. ಇವರ ಮೂಲಕ ಶಿವತಂದೆಯು ಹೇಳುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿ. ಈ ಮಂತ್ರವನ್ನು ನಾನು ಇವರ ಮುಖದಿಂದ ಹೇಳುತ್ತೇನೆ. ಬ್ರಹ್ಮಾರವರಿಲ್ಲದಿದ್ದರೆ ನಾನು ಮಂತ್ರವನ್ನು ಹೇಗೆ ಕೊಡುವೆ ಮತ್ತು ನೀವು ನನ್ನನ್ನು ಹೇಗೆ ಮಿಲನ ಮಾಡುತ್ತೀರಿ? ನನ್ನ ಬಳಿ ಹೇಗೆ ಮುಖವನ್ನು ತಿರುಗಿಸಿಬಿಡುತ್ತದೆ? ನಾವು ಬ್ರಹ್ಮಾರವರನ್ನು ಒಪ್ಪುವುದಿಲ್ಲ ಎಂದು ಹೇಳುತ್ತಾರೆ. ಅಂದ ಮೇಲೆ ಅವರ ಗತಿ ಏನಾಗುವುದು? ಮಾಯು ಎಷ್ಟು ಬಲಶಾಲಿಯಾಗಿದೆ, ಅದು ಒಮ್ಮೆಲೇ ಮುಖವನ್ನು ತಿರುಗಿಸಿಬಿಡುತ್ತದೆ. ಈಗ ನಿಮ್ಮ ಮುಖವನ್ನು ಶಿವತಂದೆಯ ಕಡೆ ಮಾಡಿಕೊಂಡಿದ್ದೀರಾ? ನೀವು ಸಮ್ಮುಖದಲ್ಲಿ ಕುಳಿತಿದ್ದೀರಿ, ಬ್ರಹ್ಮಾರವರಂತೆ ಏನೂ ಇಲ್ಲ ಎಂದು ಯಾರು ತಿಳಿಯುತ್ತಾರೆಯೋ ಅವರ ಗತಿ ಏನಾಗುವುದು? ದುರ್ಗತಿಯನ್ನು ಹೊಂದುತ್ತಾರೆ. ಓ ಗಾಡ್ ಫಾದರ್ ಎಂದು ಮನುಷ್ಯರು ಕರೆಯುತ್ತಾರೆ. ಅಂದ ಮೇಲೆ ಗಾಡ್ ಫಾದರ್ ಕೇಳಿಸಿಕೊಳ್ಳುತ್ತಾರೆ. ಓ ಮುಕ್ತಿದಾತ ಬನ್ನಿ ಎಂದು ಕರೆಯುತ್ತಾರೆ. ಅಂದ ಮೇಲೆ ಮುಕ್ತಿದಾತನು ಅಲ್ಲಿಂದಲೇ ಮುಕ್ತರನ್ನಾಗಿ ಮಾಡುವರೇ? ಕಲ್ಪಕಲ್ಪದ ಸಂಗಮೇಘದಲ್ಲೇ ತಂದೆ ಬರುತ್ತಾರೆ. ಯಾರಲ್ಲಿ ಅವರು ಬರುತ್ತಾರೆಯೋ ಅವರನ್ನೇ ಹಾರಿಸಿಬಿಟ್ಟರೆ ಅದಕ್ಕೇನು ಹೇಳುವುದು? ಮಾಯೆಯಲ್ಲಿ ಇಷ್ಟೊಂದು ಬಲವಿದೆ, ಅದು ಒಮ್ಮೆಲೆ ಕನಿಷ್ಠರನ್ನಾಗಿ ಮಾಡಿಬಿಡುತ್ತದೆ. ಕೆಲವೊಂದು ಸೇವಾ ಕೇಂದ್ರಗಳಲ್ಲಿ ಇಂಥವಂಥವರೂ ಇದ್ದಾರೆ, ಆದ್ದರಿಂದಲೇ ಎಚ್ಚರಿಕೆಯಿಂದಿರಿ ಎಂದು ತಂದೆಯು ತಿಳಿಸುತ್ತಾರೆ. ಭಲೆ ತಂದೆಯು ತಿಳಿಸಿರುವ ಜ್ಞಾನವನ್ನು ಅನ್ಯರಿಗೆ ತಿಳಿಸುತ್ತಾರೆ, ಆದರೆ ಪಂಡಿತರಂತೆ ಹೇಗೆ ತಂದೆಯು ಪಂಡಿತನ ಕಥೆಯನ್ನು ತಿಳಿಸುತ್ತಾರೆ? ಈ ಸಮಯದಲ್ಲಿ ನೀವು ತಂದೆಯು ನೆನಪಿನಿಂದ ವಿಷಯ ಸಾಗರವನ್ನು ಪಾರು ಮಾಡಿ ಕ್ಷೀರಸಾಗರದಲ್ಲಿ ಹೋಗುತ್ತಿರಲವೇ? ಭಕ್ತಿ ಮಾರ್ಗದಲ್ಲಿ ಅನೇಕ ಕಥೆಗಳನ್ನು ಬರೆದುಬಿಟ್ಟಿದ್ದಾರೆ. ರಾಮನಾಮವನ್ನು ಹೇಳುವುದರಿಂದ ನೀವು ಪಾವನರಾಗಿ ಪಾರಾಗಿ ಬಿಡುತ್ತೀರಿ ಎಂದು ಪಂಡಿತನು ಅನ್ಯರಿಗೆ ಹೇಳುತ್ತಿದ್ದನು. ಆದರೆ ತಾನು ಮಾತ್ರ ಮುಳುಗುವ ಸ್ಥಿತಿಯಲ್ಲಿದ್ದನು. ತಾವೇ ವಿಕಾರಗಳಲ್ಲಿ ಹೋಗುತ್ತಾ ಅನ್ಯರಿಗೆ ನಿರ್ವಿಕಾರಿಗಳಾಗಿ ಎಂದು ಹೇಳಿದರೆ ಅವರ ಪ್ರಭಾವ ಏನಾಗುವುದು? ಇಲ್ಲಿಯೂ ಸಹ ಹೇಳುವವರಿಗಿಂತಲೂ ಕೇಳುವರು
ಕೇಳುವವರು ಬಹಳ ತೀಕ್ಷ್ಣವಾಗಿ ಹೊರಟೋಗುತ್ತಾರೆ. ಇಲ್ಲಿಯೂ ಸಹ ಹೇಳುವವರಿಗಿಂತಲೂ ಕೇಳುವವರು ಬಹಳ ತೀಕ್ಷ್ಣವಾಗಿ ಹೊರಟೋಗುತ್ತಾರೆ. ಯಾರು ಅನೇಕರ ಸೇವೆ ಮಾಡುತ್ತಾರೆಯೋ ಅವರು ಸರ್ವರಿಗೆ ಪ್ರಿಯರಾಗುತ್ತಾರೆ. ಪಂಡಿತನ ಸುಳ್ಳು ಹೊರಬಂದರೆ ಮತ್ತೆ ಅವರನ್ನು ಯಾರು ಪ್ರೀತಿ ಮಾಡುತ್ತಾರೆ? ಮತ್ತೆ ಯಾರು ಅವರನ್ನು ಪ್ರಯೋಗದಲ್ಲಿ ತರುತ್ತಾರೆಯೋ ಅವರ ಮೇಲೆ ಪ್ರೀತಿಯು ಹೋಗುತ್ತದೆ. ಒಳ್ಳೊಳ್ಳೆಯ ಮಕ್ಕಳನ್ನೂ ಸಹ ಮಾಯವು ನುಂಗಿಬಿಡುತ್ತದೆ. ತಂದೆಯು ತಿಳಿಸುತ್ತಾರೆ, ಈಗಿನ್ನು ಕರ್ಮಾತೀತ ಸ್ಥಿತಿಯಾಗಿಲ್ಲ. ಎಲ್ಲಿಯವರೆಗೆ ಯುದ್ಧದ ತಯಾರಿಗಳಾಗುವುದಿಲ್ಲವೋ ಅಲ್ಲಿಯವರೆಗೆ ಕರ್ಮಾತೀತ ಸ್ಥಿತಿ ಬರುವುದಿಲ್ಲ. ಒಂದು ವೇಳೆ ಯುದ್ಧದ ತಯಾರಿ ಆಗಿರ್ಬೋದು, ಇನ್ನೊಂದು ಕಡೆ ಕರ್ಮಾತೀತ ಸ್ಥಿತಿಯಾಗುವುದು. ಪೂರ್ಣ ಸಂಬಂಧವಿದ್ದಂತೆ ನಂತರ ಯುದ್ಧವು ಮುಕ್ತಾಯವಾದಾಗ ಇಲ್ಲಿಂದ ವರ್ಗಾವಣೆ ಆಗುತ್ತೀರಿ. ಮೊದಲು ರುದ್ರಮಾಲೆಯಾಗುತ್ತದೆ. ಈ ಮಾತುಗಳನ್ನು ಯಾರು ತಿಳಿದುಕೊಂಡಿಲ್ಲ. ಈ ಪ್ರಪಂಚವು ಪರಿವರ್ತನೆಯಾಗಲಿದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಇನ್ನೂ 40,000 ವರ್ಷಗಳಿವೆ ಎಂದು ಅವರು ಹೇಳುತ್ತಾರೆ. ಈಗ ನಿಮಗೆ ತಿಳಿದಿದೆ, ವಿನಾಶವು ಸಮ್ಮುಖದಲ್ಲಿ ನಿಂತಿದೆ. ನೀವು ಕೆಲವರೇ ಇದ್ದೀರಿ, ಅವರ ಸಂಖ್ಯೆಯು ಹೆಚ್ಚಿನದಾಗಿದೆ. ಆದ್ದರಿಂದ ನಿಮ್ಮ ಮಾತನ್ನು ಯಾರು ಒಪ್ಪುತ್ತಾರೆ? ನಿಮ್ಮ ವೃದ್ಧಿಯಾದಾಗ ನಿಮ್ಮ ಯೋಗಬಲದಿಂದ ಅನೇಕರು ಬರುತ್ತಾರೆ. ಎಷ್ಟು ಆತ್ಮದಲ್ಲಿರುವ ತುಕ್ಕು ಕಳೆಯುತ್ತಾ ಹೋಗುವುದು, ಅಷ್ಟು ಶಕ್ತಿಯು ತುಂಬುತ್ತಾ ಹೋಗುತ್ತದೆ. ತಂದೆಯು ಎಲ್ಲರ ಹೃದಯವನ್ನು ಅರಿತಿದ್ದಾರೆಂದಲ್ಲ, ಎಲ್ಲರ ಸ್ಥಿತಿಗಳನ್ನು ಅರಿತುಕೊಂಡಿದ್ದಾರೆ. ತಂದೆಯು ಮಕ್ಕಳ ಸ್ಥಿತಿಯನ್ನು ತಿಳಿದುಕೊಳ್ಳುವುದಲ್ಲವೇ? ಎಲ್ಲವೂ ತಿಳಿದಿರುತ್ತದೆ. ಈಗಂತೂ ಕರ್ಮಾತೀತ ಸ್ಥಿತಿಯಾಗಲು ಸಾಧ್ಯವಿಲ್ಲ. ಬಹಳ ಕಠಿಣವಾದ ತಪ್ಪುಗಳು ಆಗುವ ಸಂಭವವಿದೆ. ಒಳ್ಳೊಳ್ಳೆಯ ಮಕ್ಕಳಿಂದಲೂ ಆಗುತ್ತದೆ. ಮಾತುಕತೆ, ಚಲನ ವಲನ ಇತ್ಯಾದಿ ಎಲ್ಲವೂ ಪ್ರಸಿದ್ಧವಾಗಿ ಬಿಡುತ್ತದೆ. ಆದ್ದರಿಂದ ಈಗ ತಮ್ಮ ನಡವಳಿಕೆಯನ್ನು ದೈವಿ ನಡವಳಿಕೆಯನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ. ದೇವತೆಗಳು ಸರ್ವಗುಣ ಸಂಪನ್ನರಲ್ಲವೇ? ಹಾಗೆಯೇ ತಾವು ಆಗಬೇಕಾಗಿದೆ. ಆದರೆ ಮಾಯವು ಯಾರನ್ನೂ ಬಿಡುವುದಿಲ್ಲ. ಮುಟ್ಟಿದರೆ ಮುನಿಯನ್ನಾಗಿ ಮಾಡಿಬಿಡುತ್ತದೆ. 5 ಮೆಟ್ಟಿಲುಗಳಿಲ್ಲವೇ? 5 ಮೆಟ್ಟಿಲುಗಳೇ ಇವೆ ಅಲ್ಲವೇ? ದೇಹಾಭಿಮಾನವು ಬರುವುದರಿಂದ ಒಮ್ಮೆಲೇ ಮೇಲಿನಿಂದ ಕೆಳಗೆ ಬೀಳುತ್ತಾರೆ. ಬಿದ್ದರೆಂದರೆ ಸತ್ತರು. ಈಗಿನ ದಿನಗಳಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಲು ಏನೇನೋ ಉಪಾಯಗಳನ್ನು ಮಾಡುತ್ತಾರೆ. 20 ಅಂತಸ್ತಿನ ಮಹಡಿಯಿಂದ ಬಿದ್ದು ಸಮಾಪ್ತಿಯಾಗುತ್ತಾರೆ. ಆಸ್ಪತ್ರೆಯಲ್ಲಿದ್ದು ದುಃಖವನ್ನು ಭೋಗಿಸುವಂತವರಾಗಬಾರದು. ಕೆಲವರು ತಮಗೆ ತಾವೇ ಬೆಂಕಿಯನ್ನಿಟ್ಟುಕೊಳ್ಳುತ್ತಾರೆ. ಅದರಿಂದ ಯಾರು ಉಳಿಯುವರು? ಅವರು ಎಷ್ಟೊಂದು ದುಃಖವನ್ನು ಅನುಭವಿಸುತ್ತಾರೆ. ಒಂದು ವೇಳೆ ಸುಟ್ಟು ಹೋದರೆ ಆತ್ಮವು ಇಲ್ಲಿಂದ ಹೊರಟು ಹೋಗುತ್ತದೆ. ಆದ್ದರಿಂದ ಜೀವಘಾತವನ್ನು ಮಾಡಿಕೊಳ್ಳುತ್ತಾರೆ. ಜೀವಘಾತ ಮಾಡಿಕೊಂಡರೆ ದುಃಖದಿಂದ ಮುಕ್ತರಾಗುತ್ತೇವೆ ಎಂದು ತಿಳಿಯುತ್ತಾರೆ. ಇದರಿಂದ ಆವೇಶವು ಬಂದು ಬಿಡುತ್ತದೆ ಎಂದರೆ ಮಾಡಿಕೊಂಡು ಬಿಡುತ್ತಾರೆ. ಕೆಲವರಂತೂ ಆಸ್ಪತ್ರೆಯಲ್ಲಿ ಎಷ್ಟೊಂದು ದುಃಖವನ್ನು ಅನುಭವಿಸುತ್ತಾರೆ. ವೈದ್ಯರು ತಿಳಿಯುತ್ತಾರೆ, ಇವರು ದುಃಖದಿಂದ ಮುಕ್ತರಾಗಲು ಸಾಧ್ಯವಿಲ್ಲ. ಇದಕ್ಕಿಂತಲೂ ಒಂದು ಮಾತ್ರೆಯನ್ನು ಕೊಟ್ಟರೆ ಇವರು ಸಮಾಪ್ತಿಯಾಗಿ ಬಿಡುವರು. ಆದರೆ ಇಂತಹ ಔಷಧಿಯನ್ನು ಕೊಡುವುದು ಸಹ ಮಹಾಪಾಪ ಎಂದು ತಿಳಿಯುತ್ತಾರೆ. ಈ ದುಃಖವನ್ನು ಭೋಗಿಸೋದಕ್ಕಿಂತಲೂ ಶರೀರವನ್ನು ಬಿಟ್ಟು ಬಿಡುವುದು ಒಳ್ಳೆಯದೆಂದು ಆತ್ಮವೇ ಹೇಳುತ್ತದೆ. ಅಂದ ಮೇಲೆ ಈಗ ಶರೀರದಿಂದ ಮುಕ್ತರನ್ನಾಗಿ ಯಾರು ಮಾಡುವರು? ಇದು ಅಪಾರ ದುಃಖದ ಪ್ರಪಂಚವಾಗಿದೆ. ಸತ್ಯಯುಗದಲ್ಲಿ ಅಪಾರ ಸುಖವಿರುತ್ತದೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ನಾವೀಗ ಹಿಂತಿರುಗುತ್ತಿದ್ದೇವೆ. ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗುತ್ತೇವೆ. ಅಂದ ಮೇಲೆ ಅದನ್ನು ನೆನಪು ಮಾಡಬೇಕಾಗಿದೆ. ತಂದೆಯು ಸಹ ಸಂಗಮಯುಗದಲ್ಲೇ ಬರುತ್ತಾರೆ. ಯಾವಾಗ ಪ್ರಪಂಚವು ಪರಿವರ್ತನೆ ಆಗುತ್ತದೆ, ತಂದೆಯು ತಿಳಿಸುತ್ತಾರೆ, ನೀವು ಮಕ್ಕಳನ್ನು ಸರ್ವ ದುಃಖಗಳಿಂದ ಬಿಡಿಸಿ ಹೊಸ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಪಾವನ ಪ್ರಪಂಚದಲ್ಲಿ ಕೆಲವರಷ್ಟೇ ಇರುತ್ತಾರೆ. ಇಲ್ಲಂತೂ ಬಹಳಷ್ಟು ಜನಸಂಖ್ಯೆ ಇದೆ. ಪತಿತರಾಗಿದ್ದಾರೆ. ಆದ್ದರಿಂದಲೇ ಹೇ ಪತಿತ ಪಾವನ, ನಾವು ಮಹಾಕಾಲವನ್ನು ನಮ್ಮನ್ನು ಈ ಚೀಚಿ ಪ್ರಪಂಚದಿಂದ ಮನೆಗೆ ಕರೆದುಕೊಂಡು ಹೋಗಿ ಎಂದು ಮಹಾಕಾಲನಿಗೆ ಹೇಳುತ್ತಿದ್ದೆವು ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ಅವಶ್ಯವಾಗಿ ತಂದೆಯು ಬರುವರು. ಎಲ್ಲರೂ ಶರೀರವನ್ನು ಬಿಡುತ್ತಾರೆ. ಆಗಲೇ ಸಂಪೂರ್ಣ ಶಾಂತಿ ಆಗುವುದಿಲ್ಲವೇ? ಶಾಂತಿ ಶಾಂತಿ ಎಂದು ಹೇಳುತ್ತಿರುತ್ತಾರೆ. ಸಂಪೂರ್ಣ ಶಾಂತಿ ಅಂತೂ ಶಾಂತಿಧಾಮದಲ್ಲಿರುವುದು. ಆದರೆ ಈ ಪ್ರಪಂಚದಲ್ಲಿ ಎಂದು ಶಾಂತಿ ಹೇಗೆ ಸ್ಥಾಪನೆಯಾಗುತ್ತದೆ? ಏಕೆಂದರೆ ಇಲ್ಲಿ ಬಹಳಷ್ಟು ಜನಸಂಖ್ಯೆ ಇದೆ. ಸತ್ಯಯುಗದಲ್ಲಿ ಸುಖ ಶಾಂತಿ ಇತ್ತು. ಈಗಂತೂ ಕಲಿಯುಗದಲ್ಲಿ ಅನೇಕ ಧರ್ಮಗಳಿವೆ. ಯಾವಾಗ ಅವೆಲ್ಲವೂ ಸಮಾಪ್ತಿಯಾಗಿ ಒಂದು ಧರ್ಮದ ಸ್ಥಾಪನೆಯಾಗುವುದು, ಆಗಲೇ ಸುಖ ಶಾಂತಿಯ ಸ್ಥಾಪನೆಯಾಗುತ್ತದೆ. ಹಾಹಾಕಾರದ ನಂತರ ಜಯ ಜಯಕಾರವಾಗುತ್ತದೆ. ಮುಂದೆ ಹೋದಂತೆ ನೋಡುವಿರಿ, ಮೃತ್ಯುವಿನ ಮಾರುಕಟ್ಟೆ ಇರುತ್ತದೆ. ಹಾಗೆ ಹೇಗೆ ಶರೀರವನ್ನು ಬಿಡುತ್ತಾರೆ, ಬಾಂಬುಗಳಿಂದ ಬೆಂಕಿ ಬೀಳುತ್ತದೆ. ಮುಂದೆ ಹೋದಂತೆ ನೋಡುವಿರಿ. ಅವಶ್ಯವಾಗಿ ವಿನಾಶದಂತೂ ಹಾಗೇ ಆಗುವುದೆಂದು ಅನೇಕರು ಹೇಳುತ್ತಾ ಹೋಗುತ್ತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ.
ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ? ವಿನಾಶವಂತೂ ಆಗ್ಲೇಬೇಕಾಗಿದೆ. ತಂದೆಯು ಒಂದು ಧರ್ಮದ ಸ್ಥಾಪನೆ ಮಾಡಿಸುತ್ತಾರೆ, ರಾಜಯೋಗವನ್ನು ಕಲಿಸುತ್ತಾರೆ, ಉಳಿದೆಲ್ಲ ಅನೇಕ ಧರ್ಮಗಳು ಸಮಾಪ್ತಿಯಾಗುತ್ತವೆ. ಗೀತೆಯಲ್ಲಿ ಏನೇನೂ ತೋರಿಸಿಲ್ಲ ಅಂದ ಮೇಲೆ ಗೀತೆಯನ್ನು ಓದುವ ಫಲಿತಾಂಶವೇನು? ಪ್ರಳಯವಾಯಿತೆಂದು ತೋರಿಸುತ್ತಾರೆ, ಬಲೆ ಜಲಮಯವಾಗುತ್ತದೆ. ಆದರೆ ಇಡೀ ಪ್ರಪಂಚ ಜಲಮಯವಾಗುವುದಿಲ್ಲ. ಭಾರತವು ಅವಿನಾಶಿ ಪವಿತ್ರ ಖಂಡವಾಗಿದೆ. ಅದರಲ್ಲಿಯೂ ಅಬು ಪರ್ವತವು ಎಲ್ಲದಕ್ಕಿಂತ ಪವಿತ್ರ ತೀರ್ಥ ಸ್ಥಾನವಾಗಿದೆ. ಎಲ್ಲಿ ತಂದೆಯು ಬಂದು ಸರ್ವರ ಸದ್ಗತಿ ಮಾಡುತ್ತಾರೆ. ಬಿಲ್ವಾಣ ಮಂದಿರವು ಎಷ್ಟು ಒಳ್ಳೆಯ ನಿರಪಾರ್ಥವಾಗಿದೆ, ಎಷ್ಟು ಅರ್ಥಸಹಿತವಾಗಿದೆ. ಆದರೆ ಯಾರು ಇದನ್ನು ಮಾಡಿಸಿದರೋ ಅವರು ಅದನ್ನು ತಿಳಿದುಕೊಂಡಿಲ್ಲ. ಆದರೂ ಸಹ ಅವರು ಬಹಳ ಬುದ್ಧಿವಂತರಾಗಿರಬೇಕಲ್ಲವೇ? ದ್ವಾಪರದಲ್ಲಿ ಅವಶ್ಯವಾಗಿ ಬುದ್ಧಿವಂತರೇ ಇರುತ್ತಾರೆ. ಕಲಿಯುಗದಲ್ಲಿ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ. ಎಲ್ಲಾ ಮಂದಿರಗಳಿಗಿಂತಲೂ ಇದು ಶ್ರೇಷ್ಠವಾಗಿದೆ. ಇಲ್ಲಿ ನೀವು ಕುಳಿತಿದ್ದೀರಿ, ನಿಮಗೆ ತಿಳಿದಿದೆ ನಾವು ಚೈತನ್ಯವಾಗಿದ್ದೇವೆ. ಆ ಮಂದಿರವು ನಮ್ಮದೇ ಜಡ ನಿರಪಾರ್ಥವಾಗಿದೆ. ಇನ್ನು ಸ್ವಲ್ಪ ಸಮಯ ಈ ಮಂದಿರ ಇತ್ಯಾದಿ ಇನ್ನೂ ಆಗುತ್ತಿರುತ್ತವೆ. ನಂತರ ಇವೆಲ್ಲವೂ ಬೀಳುವ ಸಮಯವು ಬರುತ್ತದೆ. ಎಲ್ಲಾ ಮಂದಿರ ಇತ್ಯಾದಿಗಳು ಬಿದ್ದು ಹೋಗುತ್ತವೆ. ಸಾಮೂಹಿಕ ಮೃತ್ಯುವಾಗುತ್ತದೆ. ಮಹಾಭಾರತದ ಯುದ್ಧದ ಗಾಯನವಿದೆಯಲ್ಲವೇ? ಇದರಲ್ಲಿ ಎಲ್ಲರೂ ಸಮಾಪ್ತಿಯಾಗಿ ಬಿಡುತ್ತಾರೆ. ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ತಂದೆಯು ಸಂಗಮಯುಗದಲ್ಲಿ ಬರುತ್ತಾರೆ. ತಂದೆಗೆ ರಥವಂತೂ ಬೇಕಲ್ಲವೇ? ಆತ್ಮವು ಶರೀರದಲ್ಲಿ ಪ್ರವೇಶ ಮಾಡಿದಾಗ ಅದು ಭ್ರೂಣದಲ್ಲಿ ಕದಲುತ್ತದೆ. ಆತ್ಮವು ಶರೀರದೊಂದಿಗೆ ಹೊರಟು ಹೋದಾಗ ಶರೀರವು ಜಡವಾಗಿ ಬಿಡುತ್ತದೆ. ಅಂದಾಗ ತಂದೆಯು ತಿಳಿಸುವುದೇನೆಂದರೆ, ಈಗ ನೀವು ಮನೆಗೆ ಹೋಗುತ್ತೀರಿ. ನೀವು ಲಕ್ಷ್ಮೀನಾರಾಯಣರ ತರ ಆಗಬೇಕಾಗಿದೆ. ಅಂದ ಮೇಲೆ ಆ ರೀತಿಯ ಗುಣಗಳು ಬೇಕಲ್ಲವೇ? ನೀವು ಮಕ್ಕಳು ಈ ಆಟವನ್ನು ತಿಳಿದುಕೊಂಡಿದ್ದೀರಿ. ಈ ಆಟವು ಎಷ್ಟು ವಿಚಿತ್ರವಾಗಿ ಮಾಡಲ್ಪಟ್ಟಿದೆ. ಇದರ ರಹಸ್ಯವನ್ನು ತಂದೆಯು ತಿಳಿಸುತ್ತಾರೆ. ತಂದೆಯು ಜ್ಞಾನಪೂರ್ಣ ಬೀಜ ರೂಪವಾಗಿದ್ದಾರಲ್ಲವೇ? ತಂದೆ ಬಂದು ಇದರಲ್ಲಿ ಏನಾಗುತ್ತದೆ, ನೀವು ಇದರಲ್ಲಿ ಎಷ್ಟು ಪಾತ್ರವನ್ನು ಅಭಿನಯಿಸಿದಿರಿ ಎಂದು ಇಡೀ ವೃಕ್ಷದ ಜ್ಞಾನವನ್ನು ತಿಳಿಸುತ್ತಾರೆ. ಅರ್ಧಕಲ್ಪ ದೈವಿ ರಾಜ್ಯ, ಇನ್ನೂ ಅರ್ಧಕಲ್ಪ ರಾಜ್ಯ ಬರುತ್ತದೆ. ಒಳ್ಳೊಳ್ಳೆ ಮಕ್ಕಳ ಬುದ್ಧಿಯಲ್ಲಿಯೇ ಈ ಜ್ಞಾನವಿರುತ್ತದೆ. ತಂದೆಯು ತಮ್ಮ ಸಮಾನ ಶಿಕ್ಷಕರನ್ನಾಗಿ ಮಾಡುತ್ತಾರೆ. ಶಿಕ್ಷಕರಲ್ಲಿ ನಂಬರ್ವಾರ್ ಇರುತ್ತಾರೆ. ಕೆಲವರಂತೂ ಶಿಕ್ಷಕರಾಗಿ ಮತ್ತೆ ಕೆಟ್ಟು ಹೋಗುತ್ತಾರೆ. ಅನೇಕರಿಗೆ ಕಲಿಸಿ ಮತ್ತೆ ತಾವೇ ಸಮಾಪ್ತಿಯಾಗುತ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಭಿನ್ನ ಭಿನ್ನ ಸಂಸ್ಕಾರಗಳಿರುತ್ತವೆ. ಇಲ್ಲಿಯೂ ಯಾರು ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳುವುದಿಲ್ಲವೋ, ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳುವುದಿಲ್ಲವೋ ಅವರು ಅನೇಕರಿಗೆ ದುಃಖವನ್ನು ಕೊಡಲು ನಿಮಿಷರಾಗುತ್ತಾರೆ. ಅಸುರರು ಮುಚ್ಚಿಕೊಂಡು ಕುಳಿತಿದ್ದರೂ ಮತ್ತೆ ಹೊರಗೆ ಹೋಗಿ ವಿರೋಧಿಗಳಾಗಿ ಎಷ್ಟು ತೊಂದರೆ ಕೊಡುತ್ತಾರೆಂದು ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ. ಇದೆಲ್ಲವೂ ಆಗುತ್ತಲೇ ಇರುತ್ತದೆ. ಸರ್ವಶ್ರೇಷ್ಠ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆಂದರೆ ಅದಕ್ಕೆ ಎಷ್ಟೊಂದು ಮಂದಿ ವಿಘ್ನ ರೂಪವಾಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೀವು ಮಕ್ಕಳು ಸುಖ ಶಾಂತಿಯ ಶಿಖರವಾಗಿದ್ದೀರಿ. ನೀವು ಬಹಳ ಘನತೆಯಿಂದ ಕೂಡಿದ ವ್ಯಕ್ತಿಗಳಾಗಿದ್ದೀರಿ. ನಿಮ್ಮಂಥ ವ್ಯಕ್ತಿಗಳು ಈ ಸಮಯದಲ್ಲಿ ಯಾರೂ ಇರುವುದಿಲ್ಲ. ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಿ ಅಂದ ಮೇಲೆ ಎಷ್ಟೊಂದು ಮಧುರರಾಗಿ ನಡೆಯಬೇಕು. ಯಾರಿಗೂ ದುಃಖವನ್ನು ಕೊಡಬಾರದು. ಇಲ್ಲವೆಂದರೆ ಅದು ಅಂತಿಮದಲ್ಲಿ ನೆನಪಿಗೆ ಬರುವುದು. ಮತ್ತೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಈಗಂತೂ ಮನೆಗೆ ಹೋಗಬೇಕಾಗಿದೆ. ಸೂಕ್ಷ್ಮವತನದಲ್ಲಿ ಮಕ್ಕಳಿಗೆ ಬ್ರಹ್ಮಾರವರ ಸಾಕ್ಷಾತ್ಕಾರವಾಗುತ್ತದೆ. ಆದ್ದರಿಂದ ನೀವು ಸಹ ಇಂತಹ ಸೂಕ್ಷ್ಮವತನ ವಾಸಿಯಾಗಿ ಮೌನದ ಅಭ್ಯಾಸ ಮಾಡಲೇಬೇಕಾಗಿದೆ. ಬಹಳ ಕಡಿಮೆ ಮತ್ತು ಮಧುರವಾಗಿ ಮಾತನಾಡಬೇಕಾಗಿದೆ. ಇಂತಹ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ನೀವು ಶಾಂತಿಯ ಶಿಖರ ಆಗಿಬಿಡುತ್ತೀರಿ. ನಿಮಗೆ ಕಲಿಸುವವರು ತಂದೆಯಾಗಿದ್ದಾರೆ. ಮತ್ತೆ ನೀವು ಅನ್ಯರಿಗೆ ಕಲಿಸಬೇಕಾಗಿದೆ. ಭಕ್ತಿ ಮಾರ್ಗವು ಶಬ್ದದಲ್ಲಿ ಬರುವುದಾಗಿದೆ. ಈಗ ನೀವು ಶಾಂತಿಯಲ್ಲಿರಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿಸುತ್ತಿರುವಂತ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತ ಬಾಪ್ತದರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. शुक्रिया बाबा शुक्रिया, ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್, ಬಹಳ ಘನತೆಯಿಂದ ಬಹಳ ಮಧುರರಾಗಿ ನಡೆಯಬೇಕಾಗಿದೆ. ಶಾಂತಿ ಮತ್ತು ಸುಖದ ಶಿಖರವಾಗಲು ಬಹಳ ಕಡಿಮೆ ಮತ್ತು ಮಧುರರಾಗಿ ಮಾತನಾಡಬೇಕಾಗಿದೆ. ಮೌನದ ಅಭ್ಯಾಸ ಮಾಡಬೇಕು, ಶಬ್ದದಲ್ಲಿ ಬರಬಾರದು. 2ನೇ ಪಾಯಿಂಟ್, ಸ್ವಯಂನ ಚಲನೆಯನ್ನು ದೈವಿ ಚಲನೆಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಮುಟ್ಟಿದ್ರೆ ಮನೆಯಾಗಬಾರದು. ಯುದ್ಧಕ್ಕೆ ಮೊದಲೇ ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕಾಗಿದೆ. ನಿರ್ವಿಕಾರಿಗಳಾಗಿ ಅನ್ಯರನ್ನು ಮಾಡುವ ಸೇವೆ ಮಾಡಬೇಕಾಗಿದೆ. ವರದಾನ,
ಪವಿತ್ರ ಪ್ರೀತಿಯ ಪಾಲನೆಯ ಮೂಲಕ ಸರ್ವರನ್ನು ಸ್ನೇಹದ ಸೂತ್ರದ ಬಂಧಿಸುವಂತ ಮಾಸ್ಟರ್ ಸ್ನೇಹದ ಸಾಗರ ಭವ. ಯಾವಾಗ ಸ್ನೇಹ ಸಾಗರ ಹಾಗೂ ಸ್ನೇಹ ಸಂಪನ್ನ ನದಿಗಳ ಮೇಲೆ ಆಗುವುದು, ಆಗ ನದಿಯೂ ಸಹ ತಂದೆ ಸಮಾನ ಮಾಸ್ಟರ್ ಸ್ನೇಹ ಸಾಗರ ಆಗಿ ಬಿಡೋದು. ಆದ್ದರಿಂದ ವಿಶ್ವದ ಆತ್ಮಗಳು ಸ್ನೇಹದ ಅನುಭವದಿಂದ ಸ್ವತಃ ಸಮೀಪಕ್ಕೆ ಬಂದವು. ಪವಿತ್ರ ಪ್ರೀತಿ ಹಾಗೂ ಈಶ್ವರ್ಯ ಪರಿವಾರ ಪಾಲನೆ ಅಯಸ್ಕಾಂತದಂತೆ ಸತತವಾಗಿ ಪ್ರತಿಯೊಬ್ಬರನ್ನು ಸಮೀಪದಲ್ಲಿ ತರುವುದು. ಇದು ಈಶ್ವರ್ಯ ಸ್ನೇಹ ಎಲ್ಲರನ್ನು ಸಂಯೋಗಗಳನ್ನಾಗಿ ಮಾಡುತ್ತಾ ಮುಂದೆವರಿದಂತಹ ಸೂತ್ರದಲ್ಲಿ ಬಂಧಿಸಿ ಬಿಡೋದು. ಸ್ಲೋಗನ್: ಸಂಕಲ್ಪ, ಮಾತು, ಸಮಯ, ಗುಣ ಮತ್ತು ಶಕ್ತಿಗಳ ಖಜಾನೆ ಜಮಾ ಮಾಡಿದಾಗ ಅವುಗಳ ಸಂಯೋಗ ಸಿಗುತ್ತಾ ಇರುವುದು. ಸಂಕಲ್ಪ, ಮಾತು, ಸಮಯ, ಗುಣ ಮತ್ತು ಶಕ್ತಿಗಳ ಖಜಾನೆ ಜಮಾ ಮಾಡಿದಾಗ ಅವುಗಳ ಸಂಯೋಗ ಸಿಗುತ್ತಾ ಇರುವುದು. ಓಂ ಶಾಂತಿ.